ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು MGM ಕನ್ನಡದೀಸ್ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಈವ್ನಿಂಗಿಗೆ ಸಿಂಪಲ್ ಆಗಿ ಸ್ನ್ಯಾಕ್ಸ್ ಮಾಡೋಣ ಅನ್ಕೊಂಡಿದ್ದೀನಿ. ಅದು ಮರಗೆಣಸಿಂದ ತುಂಬ ಟೈಮ್ ಏನು ಹಿಡಿಯೋದಿಲ್ಲ, ಹಾಗೆ ಇದು ಹೆಲ್ತಿ ಕೂಡ ಅಂತ ಹೇಳ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಹಾಗೆ ಇದಕ್ಕೆ ಏನೇ ಎಲ್ಲ ಪ್ರೊಸೀಜರ್ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಂಡ್ಕೊಡ್ತೀನಿ. ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ನಾನಿಲ್ಲಿ ½ kg ಮರಗೆಣಸನ್ನ ತೊಗೊಂಡಿದ್ದೀನಿ. ಮೊದಲು ಸಿಪ್ಪೆನ ನೀಟಾಗಿ ಎರ್ಕೊಳ್ಳಿ. ಅದಾದ ನಂತರ ನೀಟಾಗಿ ಚಾಪ್ಸ್ ಮಾಡಬೇಕು, ಸಣ್ಣದಾಗಿ. ನಾನು ಇಲ್ಲಿ ಕಟಿಂಗ್ ಮಾಡೋ ವಿಡಿಯೋನ ಹಾಕಿಲ್ಲ, ಮೇ ಬಿ ಮಿಸ್ ಆಯಿತು. ನಾನು ನೆಕ್ಸ್ಟ್ ಟೈಮ್ ಕಟ್ ಮಾಡೋ ವಿಡಿಯೋ ಹೇಗೆ ಮಾಡೋದು ಸಣ್ಣದಾಗಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಂಡ್ಕೊಡ್ತೀನಿ. ಮೊದಲು ಅದು ಸಿಪ್ಪೆನೆಲ್ಲ ನಾವು ಎಳೆದಾದ್ಮೇಲೆ ನೀಟಾಗಿ ವಾಶ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಬೇಕು. ಯಾವುದೇ ರೀತಿ ನಾವಿದು ನೆನೆಸ್ಬಿಟ್ಟು ಮಾಡೋದೇನಿಲ್ಲ, ಡೈರೆಕ್ಟಾಗಿ ಕೂಡ ನಾವು ಕಟಿಂಗ್ ಮಾಡಿದ ತಕ್ಷಣ ಹಾಕ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಕಟ್ ಮಾಡಿದ ತಕ್ಷಣವೇ ಹಾಕ್ತಾ ಇರೋದು. ಮೊದಲೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಜಾಸ್ತಿ ಎಣ್ಣೆ ಏನು ಖರ್ಚಾಗೋದಿಲ್ಲ, ಸ್ವಲ್ಪನೇ ಸಾಕು. ಎಣ್ಣೆ ಹಾಕೊಂಡಿದ ನಂತರ ನೀವು ಕಟಿಂಗ್ ಮಾಡಿರೋ ಮರಗೆಣಸು ಪೀಸ್ನ ಅದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಡೀಪ್ ಫ್ರೈ ಮಾಡಿ. ಅದು ಯಾಕಂದರೆ ತುಂಬ ಗಟ್ಟಿ ಇರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಇರೋದ್ರಿಂದ ಅದನ್ನ ಡೀಪಾಗಿ ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಮೆದು ಥರ ಇರುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು, ನೀಟಾಗಿ ಡೀಪಾಗಿ ಫ್ರೈ ಮಾಡಿದ್ದೀನಿ. ಅದಾದ ನಂತರ ಫ್ರೈ ಆದಮೇಲೆ ಒಂದು ಸಪ್ರೇಟ್ ಒಂದು ಜಾಲರಿಗೆ ನೀವು ಹಾಕೊಳ್ಳಿ. ಅದಕ್ಕೆ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಎರಡೇ, ಉಪ್ಪು ಮತ್ತು ಖಾರ ಪುಡಿ ಅಂತ. ಉಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳಿ, 1 ಸ್ಪೂನು. ಹಾಗೆ ಖಾರ ಪುಡಿ 1 ಸ್ಪೂನ್ ಹಾಕ್ಕೊಳ್ಳಿ. ಅದಾದ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ನೀವು ಸ್ವಲ್ಪ ಹಾಕ್ತಾ ನೀವು ಖಾರ ಪುಡಿ ಉಪ್ಪು ಹಾಕ್ತಾ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಅದೇ ರೀತಿ ನೀವು ಮಾಡ್ಕೊತಾ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾವು ಆಚೆ ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಇದೆ. ನೀವು ಈ ರೀತಿಯಾಗಿ ಮನೆಗೆ ತಂದು ಮಾಡ್ಕೊಬೋದು, ಬೇಗ ಕೂಡ ಮಾಡ್ಬೋದು, ತುಂಬ ಪ್ರೊಸೀಜರ್ ಏನಿಲ್ಲ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಇದೇ ರೀತಿ ನಾವು ಹೊಸ ವಿಡಿಯೋ ಬರ್ತಾ ಇರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.